ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮಗೆ ಎಲ್ಲರೂ ತಾವು ಹೊಂದ್ಕೊಳ್ಳೋದು ಹೊಸಿ ಕಷ್ಟ ಆಯ್ತೈತೆ. ಆಮೇಲೆ ಹೋಯ್ತಾ ಸರಿ ಹೋಯ್ತೈತೆ. ಹಾಗೇನೂ ಇಲ್ಲ, ಈಗಲೇ ಎಲ್ಲರೂ ನಮ್ಮನೆಯವರು ಹಾಗಾಗಿದೆ. ಇನ್ಮೇಲೆ ಇದೇ ನಮ್ಮ ಮನೆ, ಇದೇ ನಮ್ಮ ಸಂಸಾರ, ಒಟ್ಟಿಗೆ ಖುಷಿಯಾಗಿರೋಣ. ನಂದಿ, ಹೆಸರಿಗೆ ಮಾತ್ರ ದೊಡ್ಡ ಮನೆ ಸೊಸೆ, ಆದರೆ ಈ ಮನೇಲಿ ನಂದು ಅಂತ ಏನೂ ಉಳ್ದಿಲ್ಲ. ಈ ರೂಮ್ ಉಳಿತಲ್ಲ ನಂದಿ, ಖುಷಿ ಪಡು. ಆ ಟೀಚರ್ ಬಂದು ಈ ರೂಮಲ್ಲಿ ನೀವೇ ಇರಿ ಅಂತ ಭಿಕ್ಷೆ ಹಾಕಿ ಹೋಗ್ತಾಳೆ. ನಾವು ಗತಿ ಇಲ್ದಿರೋರಾಗಿ ಇದನ್ನ ಇಟ್ಕೊಂಡಿರ್ಬೇಕಾ? ಈಗ ಏನಂತೀಯ? ನಾವು ಗೊತ್ತಿರೋರು ಅಂತೇಳಿ ಮನೆ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಮಾವನವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಆ ಟೀಚರ್ ಈ ನಾಟಕ ಆಡ್ತಿದ್ದಾಳೆ ಅಷ್ಟೇ. ನೋಡ್ತಾ ಇರಿ, ಅವಳು ಈ ಮನೆ ಪೂರ್ತಿ ಕಂಟ್ರೋಲ್ ತಗೋತಾಳೆ ಆ ಟೀಚರ್. ನಂದಿ, ಟೀಚರ್ ಗೀಚರ್ ಅಂತ ಮಾತ್ರ ಹೇಳ್ಬೇಡ. ಅವರು ಇನ್ ಮುಂದೆ ಈ ಮನೆಯವರೇ, ನನ್ನ ಅತ್ತಿಗೆ. ಏನ್ ಅಶೋಕ್, ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ನಂದಿ, ಅವ್ರ ಪರ ಇವ್ರ ಪರ ಅಂತಲ್ಲ ನಂದಿ, ಜಸ್ಟ್ ಮರ್ಯಾದೆ ಅಷ್ಟೇ. ಮರ್ಯಾದೆ? ನಿಮ್ಮನ್ನು ಒಂದಿನ ಬೀದಿಲಿ ನಿಲ್ಲಿಸ್ತಾಳೆ, ಆಗ ಗೊತ್ತಾಗತ್ತೆ ನಿಮ್ಗೆ. ನಂದಿ, ಯಾಕೆ ಯಾವಾಗಲೂ ಈ ಥರದೇ ಮಾತಾಡ್ತಿರ್ತೀಯ? ಬೇಜಾರಾಗಲ್ವ ನಿಂಗೆ? ಅತ್ತಿಗೆ ನೀನು ಅಂದ್ಕೊಂಡಾಗಲ್ಲ, ತುಂಬ ಒಳ್ಳೆಯವರು. ಅಶೋಕ್, ಈ ಮನೇಲಿ ಯಾರಿಗೂ ಬುದ್ಧಿ ಅನ್ನೋದೇ ಇಲ್ವಾ? ಏನಾಗಿದೆ ನಿಮ್ಗೆಲ್ಲ? ಅವಳು ತಾಳ ಹಾಕೋಕ್ ಮುಂಚೆನೆ ನೀವೆಲ್ಲರೂ ಕುಣಿಯಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಲ್ಲ. ನಿಮ್ಮ ಅಣ್ಣಂಗೇನೋ ಬುದ್ಧಿ ಇಲ್ಲ. ಅವಳ ಹಿಂದೆ ಗಂಟೆ ಕಟ್ಟಿರೋ ಕೋಣಂತರ ಓಡಾಡ್ತಿರ್ತಾರೆ. ಆದ್ರೆ ನಿಮ್ಗೂ ನಿಮ್ಮ ಪೈಯಂಗೂ ಎಲ್ರಿ ಹೋಯ್ತು ಬುದ್ಧಿ? ನೀವು ಸಾಕು ಸಾಕು ನಿಲ್ಸೆ. ಈ ರೂಮಿಗೆ ಬಂದ ತಕ್ಷಣ ನೆಮ್ಮದಿ ಎಲ್ಲ ಸಮಾಧಿಯಾಗಿ ಹೋಗುತ್ತೆ. ನಿನ್ ಜೊತೆಗಿರೋದು ಹುಚ್ಚುತನ. ನೀನೊಬ್ಬಳೆ ಆರಾಮಾಗಿ ನೆಮ್ಮದಿಯಾಗಿರು. ಅಶೋಕ್, ಅಕ್ಕ, ಏನಾಯ್ತು? ತಲೆ ನೋಯ್ತಾಯ್ತಾ? ಅವರೆಲ್ಲ ಸಾಲದು ಅಂತ ಇವಳು ಬೇರೆ. ಹೋಗೆ. ಅಕ್ಕ, ಹೋಗಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಅದೇನು ಅಂತ ಹೇಳಿ ತೊಲಗು. ಅದು ಆ ಟೀಚರು ಮುದ್ಕಿನೂ ಒಬ್ರಿಗೊಬ್ರು ಕಾಳಜಿ ತೋರಿಸ್ಕೊಂಡು ಮಾತಾಡೋದು ನೋಡಬೇಕು ನೀವು. ಬಾಬಾ, ಏನೋ ಸೀಮೆಗಿಲ್ದಿರೋ ಸೊಸೆ ಬಂದಂಗೆ. ಏನೇ ಹೇಳ್ತಿದ್ಯಾ? ಮೂಕಣಕ್ಕ, ಅವಳು ಯಾವ ಕೆಲಸನೂ ಮಾಡಬಾರ್ದಂತೆ, ಅಡುಗೆ ಮನೆ ತಕ್ಕ ಬರಲೇಬಾರ್ದಂತೆ, ರಾಣಿ ಥರ ಕುತ್ಕೊಂಡಿರ್ಬೇಕಂತೆ. ಎಲ್ರ ಗಮನನೂ ಅವಳ ಮ್ಯಾಕೆ ಐತೆ ಅಕ್ಕವ್ರೆ. ಇರಿ ಸೊಸೆ ಅಂತ ತಲೆ ಮ್ಯಾಗೆ ಕುಡಿಸ್ಕೊಂಡವ್ರೆ. ವಸಿ ನೋಡ್ಕೊಳ್ಳಿ. ಲೇ ಪೆದ್ದಿ, ದೊಡ್ಡ ಸೊಸೆ ಬರೀ ಹೆಸರಿಗೆ ಮಾತ್ರ ಕಣೆ. ಆದರೆ ಆ ಕೋಣ ನನ್ನ ಮಾತನ್ನೇ ಕೇಳೋದು. ನೋಡ್ತಾ ಇರು, ಆ ಕೋಣನ ದಾಳವಾಗಿ ಬಳಸ್ಕೊಂಡು ನನ್ನ ಆಟನ ಹೇಗೆ ಮುಂದುವರಿಸ್ತೀನಿ ಅಂತ. ಸರಿ, ನೀವು ಆರಾಮಾಗಿ ಮನೆ ಕಳಿ, ನಾನಾಗಿ ಮನೆ ಕತ್ತೀನಿ. ಯಾಕೆ ಇಲ್ಲೇ ಮಲ್ಕೊಳ್ಳಿ? ಬೇಡ, ನನಗೆ ಹೊರಗಡೆ ಮನಿಕೊಂಡು ಅಭ್ಯಾಸ ಐತೆ. ಅಲ್ಲ, ಶಾರದಕ್ಕ ಮಾವ ಏನಾದ್ರು ಅನ್ಕೋತಾರೆ, ಬೇಡ. ಯಾಕೆ? ಅಲ್ಲ, ನಮ್ಮ ಮನೇಲಿ ನಾವು ಎಲ್ಲಿ ಮಲ್ಕೊಂಡ್ರೆ ಏನಂತೆ? ಗಂಡ ಹೆಂಡತಿ ಸಂತೋಷವಾಗಿಲ್ಲ ಅಂತಂದರೆ ಈ ರೀತಿ ಬೇರೆ ಬೇರೆ ಮಲ್ಕೊಳ್ಳೋದು. ನಮ್ಮಿಬ್ಬರ ಮಧ್ಯೆ ಏನಾದ್ರು ಜಗಳನ? ಇಲ್ಲ. ಮತ್ತಿಲ್ಲೇ ಮಲ್ಕೊಳ್ಳಿ. ಹಂಗೆ. ಸರಿ.
ಎಷ್ಟು ದಿನ? ಏನು? ನಮ್ಮಲ್ಲಿರೋ ಅಂತರ ಕಡಿಮೆ ಆಗೋದು ಬೇಡವಾ? ಹಂಗಂದ್ರೆ ಅಂದರೆ ನಾನು ಮಂಚದ ಮೇಲೆ ನೀವು ರೀತಿ ಕೆಳಗೆ ಮಲ್ಗೋದು ಸರಿ ಇಲ್ಲ. ಅದು ಬಾವಾ ಬಾವಾ ನನ್ನಿಂದೇನಾದರೂ ತೊಂದರೆ ಆಯ್ತಾ? ಸಾರಿ. ಅದಕ್ಕೆ ಏನಿಲ್ಲ ಹೇಳಿ. ಭಾವ ಎಲ್ಲ ಸರಿಯಾಗಿದೆ ತಾನೆ? ಅದಕ್ಕೆ ಏನು ಇಸಿಯ? ಅದು ಭಾವ ಅಶೋಕ್ ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ನಾನು ಅವ್ರಿಗೆ ಒಂದೇ ಸಮನೆ ಕಾಲ್ ಮಾಡ್ತಿದ್ದೀನಿ, ಆದರೆ ಅವ್ರು ರಿಸೀವೇ ಮಾಡ್ತಿಲ್ಲ. ಇಷ್ಟೊತ್ತಾದರೂ ಅವರು ಮನೆಗೆ ಬಂದಿಲ್ಲ ಭಾವ. ನೀವೇನು ಚಿಂತೆ ಮಾಡಬೇಡಿ. ಅದಕ್ಕೆ ಅಶೋಕ ಯಾವಾಗಲೂ ಹಿಂಗೆ ಬತ್ತನ್ ಬಿಡಿ. ಅದು ಸರಿ ಭಾವ, ಆದರೆ ಅವರು ಮನೆಯಿಂದ ಹೋಗೋವಾಗಲೇ ತುಂಬ ಟೆನ್ಷನಲ್ಲಿ ಹೋದರು. ಅದು ಅಲ್ಲದೆ ಅವ್ರು ಕುಡಿದ ಮೇಲೆ ಅವ್ರ ಪ್ರಜ್ಞೆನೇ ಇರಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಭಾವ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ನೋಡ್ಕೊಬತ್ತೀನಿ ರೀ. ಅಯ್ಯೋ ಬೇಡ, ಅವ್ರು ಬರೋವರೆಗೂ ನಾನು ಕಾಯ್ತೀನಿ. ಸುಮ್ಮನೆ ನಿಮ್ಮ ನಿದ್ರೆಗೆ ಯಾಕೆ ತೊಂದರೆ ಕೊಡೋದು? ಹಂಗೇನಿಲ್ಲ. ಅದಕ್ಕೆ ನಾನು ಹೋಗ್ಬತ್ತೀನಿ, ನೀವಿರಿ. ಭಾವ ನೀವು ಸುಮ್ಕಿರಿ. ಅದಕ್ಕೆ ನಾನು ಹೋಗ್ಬತ್ತೀನಿ. ಹೇಗಿದ್ದಾರೆ ನೋಡು ಭಾವ. ಏನು ಹೇಳೋಣ ಇವ್ರಿಗೆ? ಹೊಸದಾಗಿ ಮದುವೆ ಆಗಿದೆ, ಹೆಂಡ್ತಿನ ಯಾರಾದರೂ ಈ ರೀತಿ ಬಿಟ್ಟು ಹೋಗ್ತಾರಾ? ಆ ಸಹಜ ಗುಣ ಕೂಡ ಅವ್ರಿಗಿಲ್ಲ. ಆದರೆ ನೀನು ನನ್ನ ಸಹೋದರಿ ಅಂತ ಅಂದ್ಕೊಂಡು ಹೇಳ್ತಿದ್ದೀನಿ. ಭಾವನ ಜೊತೆ ಸಂಸಾರ ಮಾಡೋದು ಸ್ವಲ್ಪ ಕಷ್ಟ. ನಂದಿತಾ ಅವರೇ, ರಾಮು ಅವರ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅವ್ರ ಗುಣ. ನೀವೀಗ ಕಷ್ಟದಲ್ಲಿದ್ದೀರಾ, ಅದಕ್ಕೆ ಸಹಾಯ ಮಾಡೋಕ್ಕೆ ಹೋಗಿದ್ದಾರೆ. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ರಾಮು ಅವ್ರು ಹೇಗೆ ಎಲ್ಲರ ಮೇಲೆ ಜೀವ ಇಟ್ಟು ಪ್ರೀತಿಯಿಂದ ನೋಡ್ಕೋತಾರೋ, ನಾನು ಆದ್ಮೇಲೆ ಜೀವ ಇಟ್ಟು ನೋಡ್ಕೋತೀನಿ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ನಾನು ಸರಿ ಇದ್ದೀನಿ, ಅವುಗಳೇ ಸರಿ ಇಲ್ಲ. ಲೇ ಸಕ ಮೆತ್ಗೆಕಲ್ಲ, ಅದು ಯಾಕೆ ಲೈನ್ ಕುಡ್ದು ಬತ್ತೀಯ ಯಾವಾಗಲೂ? ನಾನು ಸ್ಟಡಿ ರಮಣ, ನಾನು ಎಚ್ಚರವಾಗಿ ಅವನಿ. ಹಿಂಗೆ ನಾನು ಕುಡ್ದಾಗ ಕಾಣಿಸ್ತಿದ್ದೀನ? ನೋಡು, ವಾಸನೆ ಬರ್ತಾಯ್ತಾ? ಲೈ ಮಾತಾಡ್ದೆ ನಡ್ಲ ಅಪ್ಪಯ್ಯ ಅವರೇ. ಬಿಡು ರಮಣ, ನಾನೇನು ತಪ್ಪೇ ಮಾಡಿಲ್ಲ. ಅಪ್ಪನ ಮೇಲೆ ಯಾಕೆ ದಿಗ್ಲು? ಇರು, ನಾನೇ ಕರಿತೀನಿ. ಅಪ್ಪಯ್ಯ, ಅಪ್ಪಯ್ಯ. ಲೈ ಲವ್, ಅದಕ್ಕೆ ನಿಂಗೋಸ್ಕರ ಕಾಯ್ತವ್ರೆ, ಸುಮ್ಕೆ ಒಳಿಕೋಗು. ಅಯ್ಯಯ್ಯೋ, ಅವಳ ಹತ್ರ ನಾನು ಹೋಗಕ್ಕಿಲ್ಲ. ಅವಳು ನನಗೋಸ್ಕರ ಕಾಯಕ್ಕಿಲ್ಲ ಕಣೋ. ಬರೀ ಓಳು
ಎಲ್ಲ ಬರೀ ಓಳು. ಎಲ್ಲಿದ್ದಾಳ ಅವಳು? ಏ ನಂದಿ, ಹೊರಗೆ ಬಾರೆ, ಹೊರಗೆ ಬಾರೆ, ಇಲ್ಲ ಅಂದ್ರೆ ಬಂದೂಕ ತಗೊಂಡ್ಬಂದು ಸೋಟ್ ಮಾಡ್ಬಿಡ್ತೀನಿ. ಲೈ ಹೊಸಕ, ನಿನ್ ಸ್ಯಾನ್ ಆಯ್ತಕ್ಕಲ್ಲ, ಸುಮ್ಕೆ ಒಳಗೆ ಹೋಗು. ಅಣ್ಣ ಸೊಮ್ಮೆರಣ, ನಾನಿಂದು ಶುರುನೇ ಮಾಡಲಿಲ್ಲ, ಶಾಣೆ ಆಯ್ತಂತೆ. ನಾನು ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪದಾಗ ಅವನಿ. ದುನಿಯಾ ಸುಟ್ಟೋಗ್ಲಿ, ಭೂಮಿ ಬಾಯ್ ಬಿಡ್ಲಿ, ವೈನ್ ಶಾಪ್ ಮುಚ್ಚೋಗ್ಲಿ, ನಾನು ಮಾತ್ರ ಅವಳ ಹತ್ರ ಇರಕ್ಕಿಲ್ಲ. ನೀನ್ ನನ್ನ ಅಣ್ಣ, ನಾನು ನಿನ್ನ ಹತ್ರ ಇರ್ತೀನಿ. ಲೇ ಯಾಕ್ಲೆ ಹಿಂಗ್ ಮಾಡ್ತೀಯಾ? ಒಸಿ ಸುಮ್ಕಿರ್ಲಾ? ನಂದಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗೆ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ, ಟುಮ್ ಅನ್ಸ್ಬಿಡ್ತೀನಿ. ಕೂಗಾಡ್ಬೇಡಕ್ಕಲ್ಲ, ಅಪ್ಪಯ್ಯ ಏನಾರ ಎದ್ಬಿಟ್ರೆ ಅಷ್ಟೇ ಕತೆ. ಅವಳ ಜೊತೆಗೆ ಇರೋದಕ್ಕಿಂತ ಅಪ್ಪನ ಹತ್ರ ಚಪ್ಪಲಿ ತಿನ್ನೋದೇ ವಾಸಿ ಕಣೋ. ಎಲ್ಲ ಇದೆಯಾ? ಗಂಟು ಮುಟ್ಟೆ ಕಟ್ಕೊಂಡು ಬಾರೆ, ಬಾರೆ ಅವ್ರಿಗೆ. ಏನಿದು ಇಷ್ಟೊಂದು ಗಲಾಟೆ? ಏನಿದು ಇಷ್ಟೊಂದು ಗಲಾಟೆ? ಸಾಕ್ಷಾತ್ ಮಹಾಲಕ್ಷ್ಮಿ. ಅದಕ್ಕೆ ನಾನು ಕುಡಿಲಿಲ್ಲ, ಅದಕ್ಕೆ ಕುಡಿಯುವುದು ತಪ್ಪು, ಕೆಟ್ಟದು. ಆ ದೇವಣ್ಣ ಸ್ವಲ್ಪ ಸ್ವಲ್ಪ ಕುಡ್ದ ಅಷ್ಟೇ ಅಲ್ವಾ ರಾಮಣ್ಣ? ಇಲ್ಲ ಅಂದಿದ್ರೆ ದಿನ ಮಜ್ಜಿಗೆ ಮೊಸರು ಮಾತ್ರ ಕೊಡ್ಕೊಂಡು ಬರ್ತಿದ್ರಾ? ಹೇ, ನಾನು ಕುಡಿತೀನಿ, ನಿನ್ನ ಅಪ್ಪನ ಗಂಟೆನೇ ಹೋಗುತ್ತೆ. ಅಶೋಕ್, ನಿಮ್ಮಂತ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಏನಂದೆ ನಿನ್ನ? ಅಶೋಕ್ ಅವರೇ ನಿಲ್ಸಿ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನಗೆ ಹೀಗೆಲ್ಲ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಆದರೆ ಇವಳೆ ಏನೆಲ್ಲ ಹೇಳಿ ಟೆನ್ಷನ್ ಕೊಡ್ತಾಳೆ. ಗಂಡಸರು ಬಾರಿಗೆ ಹೋಗ್ಲಿಕ್ಕೆ ಇಂಥವರೇ ಕಾರಣ. ಅಶೋಕ್ ನೋಡಿ, ಸುಮ್ಮನೆ ರೂಮಿಗೆ ನಡೀರಿ. ನಾನು ಬರಕ್ಕಿಲ್ಲ, ನಾನು ನನ್ನ ಅಣ್ಣನ ಜೊತೆಗಿರ್ತೀನಿ. ಬ್ರಹ್ಮಚಾರಿಯಾಗಿರ್ತೀನಿ. ಅಶೋಕ್, ಮಾನ ತೆಗಿಬೇಡಿ, ನಿಮಗೆ ಕೈ ಮುಗಿತೀನಿ, ಸುಮ್ಮನೆ ರೂಮಿಗೆ ಬನ್ನಿ. ಸರಿ, ನೀ ಮನೆ ಬಿಟ್ಟು ಹೊರಗೆ ಹೋಗು, ಆಗ ನಾನು ಬರ್ತೀನಿ. ಅಶೋಕ್ ಅವರೇ ಹೀಗೆಲ್ಲ ಮಾತಾಡಬೇಡಿ. ಅದಕ್ಕೆ ನೀವು ತುಂಬ ಒಳ್ಳೆಯವರು. ನೀವು ಹೇಳ್ತಿದ್ದೀರಾ ಅಂತ ಬಾಯಿ ಮುಚ್ಕೋತಿದ್ದೀನಿ. ನನ್ನ ಮಾತು ಕೇಳ್ತೀರಾ ಅಲ್ವಾ? ಈಗ ರೂಮ್ಗೆ ಹೋಗಿ. ರಾಮೋರೆ, ಇವನ್ನ ಕರ್ಕೊಂಡು ಹೋಗಿ. ಲೈ ನಡ್ಲಾ ಸಕ. ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ನೀವು. ಲವ್ ನಡ್ಲಾ ರೂಮ್ಗೆ. ಬಾರಣ. ನೋಡಿ, ನನ್ನ ಬದುಕು ಈ ಥರ ಇದೆ.
ನನಗೆ ಗಂಡನೇ ನನಗೆ ಬೆಲೆ ಕೊಡಲ್ಲ. ನೀವೇನು ಚಿಂತೆ ಮಾಡಬೇಡಿ. ಮಾವಂಗೆ ಗೊತ್ತಾದರೆ ಈಗ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾಳೆ ಮಾತಾಡೋಣ, ನೀವು ಹೋಗಿ. ನಿಮ್ಮ ನಿದ್ದೆ ಹಾಳಾಗೋಯ್ತಾ? ಇವತ್ತು ಈ ಅಶೋಕಂದು ಹೊಸಿ ಸ್ಯಾನೇ ಆಗೋಯ್ತು. ಅವ್ನು ಮಾಡಿದ್ದಕ್ಕೆ ನಾನು ನಿಮ್ಮ ತಗ ಕ್ಷಮೆ ಕೇಳ್ತೀನಿ. ಅವ್ರನ್ನ ಮೊದಲಿಂದನೇ ತಿದ್ದಿದ್ರೆ ಈಗ ಯಾರು ಕ್ಷಮೆ ಕೇಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅವ್ರ ಹತ್ರ ಕುಡ್ದು ಮನೆಗೆ ಬರೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ರಾಮವ್ರೆ. ಅಶೋಕ ಮನ್ಸಾರೆ ಸ್ಯಾನೆ ಒಳ್ಳೆಯವನೆಯ, ಆದರೆ ಅವ್ನು ಮಾಡೋ ಗೆಳೆತನ ಸರಿ ಇಲ್ಲ. ಸಂಜೆ ಆಯ್ತು ಅಂದ್ರೆ ಸಾಕು ಬಾರ್ಗೊಂಟೋಗ್ಬಿಡ್ತಾರೆ. ಇದೆಲ್ಲ ಅಪ್ಪ ಹಿಂಗೆ ಗೊತ್ತಾಗಬಾರ್ದು ಅಂತ ನಾನು ಏಟು ಒದ್ದಾಡ್ತೀನಿ ಗೊತ್ತಾ? ತಪ್ಪು ಮಾಡೋದನ್ನ ಮುಚ್ಚಿಡೋದು ಸಹ ತಪ್ಪೆ. ಆದರೆ ಏನು ಮಾಡೋದು? ಈ ಚಟದಿಂದ ಅವ್ರನ್ನ ಹೊರಗೆ ತರಿಸ್ಬೇಕು. ಅವ್ರು ಒಳ್ಳೆಯವರು ಅಂತ ನನಗೂ ಗೊತ್ತು. ನಾವೇ ತಿಳಿಸಿ ಹೇಳಬೇಕು. ನಾನು ಏಟು ಹೇಳ್ತೀವಿ ಗೊತ್ತಾ? ಅವ್ನು ಕೇಳೋಕ್ಕೆ ಇಲ್ಲ. ಇವಾಗ ನೀವು ಬಂದಿದ್ದೀರಲ್ಲ, ನಿಮಗೆ ಸ್ಯಾನೆ ಮರೋದೆ ಕೊಡ್ತಾನೆ. ನಿಮ್ಮ ಮಾತಿಗೆ ಬೆಲೆ ಐತೆ. ನೀವೇ ತಿಳಿಸಿ ಅವಳಿ, ಕೇಳ್ತಾನೆ. ನಾನು ಮಾತ್ರ ಅಲ್ಲ, ನಾವಿಬ್ಬರೂ ತಿಳಿಸಿ ಹೇಳಬೇಕು. ವಾಕ್ಯ ಹಂಗೆ ನಿಧಾನಕ್ಕೆ ಮನೆ ಜವಾಬ್ದಾರಿನ ನೀವೇ ತಗೊಬಿಡಿ. ಸರಿ, ಈಗ ಮಲ್ಕೊಳ್ಳಿ, ಲೇಟ್ ಆಯಿತು. ನಾಳೆ ಗರಡಿಗೆ ಹೋಗ್ಬೇಕಲ್ವಾ? ಅಲ್ವಾ? ಹಾಂ, ಹೌದೌದು. ಯಾರೋ ಒಬ್ಬರು ನಾನು ದಿನ ತಪ್ಪಿಸ್ಕೊಳ್ದೆ ಗಲ್ಡಿಗೆ ಹೋಗ್ಬೇಕು ಅಂತ ಹೇಳವ್ರೆ. ಯಾರು? ಒಬ್ಬರು ಸ್ಕೂಲ್ ಟೀಚರು. ಸ್ಯಾನೆ ಒಳ್ಳೆಯವರು, ಎಲ್ರಿಗೂ ತಿಳಿಸಿ ಹೇಳ್ತಾರೆ. ಇವಾಗ ನಾನು ಮನೆ ಕಳ್ಳಿಲ್ಲ ಅಂದರೆ ನನಗೂ ತಿಳಿಸಿ ಹೇಳ್ತಾರೆ. ನಾನೀಗ ಮನೆ ಕತ್ತೀನಿ. ಗುಡ್ ನೈಟ್. ನೀವು ಮನೆ ಬಗ್ಗೆ ಚಿಂತೆ ಮಾಡಬೇಡಿ. ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ.